ಶ್ರೀರಾಮಾಯಣ ಮಹಾಕಾವ್ಯವನ್ನು ರಚಿಸಿದ ಆದಿಕವಿ ವಿಶ್ವಕವಿ ಮಹರ್ಷಿ ವಾಲ್ಮೀಕಿಯವರ ಜೀವನ ಕಥೆ. ರಾಮಾಯಣ, ರಾಮ ಸೀತೆಯರ ಹೆಸರನ್ನು ಕೇಳದವರಿಲ್ಲ. ಸಂಸ್ಕೃತ ಭಾಷೆಯಲ್ಲಿ ಶ್ರೀರಾಮಾಯಣ ಆದಿಕಾವ್ಯ. ಹಾಗಾಗಿ ಶ್ರೀ ವಾಲ್ಮೀಕಿ ಮಹರ್ಷಿಗಳು ಆದಿಕವಿಗಳು. ನಮ್ಮ ಭಾರತ ದೇಶದಲ್ಲಿ ಮಾತ್ರವಲ್ಲ, ವಿದೇಶಗಳಲ್ಲೂ ರಾಮಾಯಣ ಕಾವ್ಯವು ಅದರ ಬೇರೆ ಬೇರೆ ಆವೃತ್ತಿಗಳು ಜನಪ್ರಿಯವಾಗಿರುವುದರಿಂದ ಅದೊಂದು ವಿಶ್ವಕಾವ್ಯ. ಹಾಗಾಗಿ ವಾಲ್ಮೀಕಿ ವಿಶ್ವಕವಿ. ಕೆಲವು ಪುರಾಣಗಳ ಪ್ರಕಾರ ವಾಲ್ಮೀಕಿಗಳ ಮೊದಲ ಹೆಸರು ರತ್ನಾಕರ. ಈ ರತ್ನಾಕರ ಬೇಡರ ಕುಲದಲ್ಲಿ ಹುಟ್ಟಿ ಬೆಳೀತಾನೆ. ಬೇಟೆಯಾಡೋದೇ ಅವನ ಜೀವನೋಪಾಯ. ವಯಸ್ಕನಾದ ಮೇಲೆ ಮದುವೆ ಆಗತ್ತೆ, ಮಕ್ಕಳಾಗತ್ತೆ, ಸಂಸಾರ ದೊಡ್ಡದಾಗತ್ತೆ. ಒಮ್ಮೆ ತೀವ್ರ ಬರಗಾಲ ಬಂದಾಗ ಆಹಾರಕ್ಕಾಗಿ ಬೇಟೆಯಾಡೋದು ಕಷ್ಟ ಆಗತ್ತೆ. ಆಗ ರತ್ನಾಕರ ಕಳ್ಳತನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾನೆ. ದಾರಿ ಹೋಕರನ್ನ ಹೆದರಿಸಿ ಅಥವಾ ಅವರನ್ನ ಕೊಂದು ಆಹಾರ ಸಂಪಾದನೆ ಮಾಡಿ ಹೆಂಡತಿ ಮಕ್ಕಳನ್ನ ಪೋಷಿಸ್ತಾ ಇರ್ತಾನೆ. ಒಮ್ಮೆ ನಾರದ ಮಹರ್ಷಿಗಳು ರತ್ನಾಕರನ ಕೈಗೆ ಸಿಕ್ಕಿ ಬೀಳ್ತಾರೆ. ರತ್ನಾಕರ ನಾರದ ಮಹರ್ಷಿಗಳನ್ನ ಕೊಲ್ಲೋದಕ್ಕೆ ಹೋಗ್ತಾನೆ. ಆಗ ಯಾವ ಭಯವೂ ಇಲ್ಲದೆ ಹಸನ್ಮುಖರಾಗಿ ನಾರದ ಮಹರ್ಷಿಗಳು ರತ್ನಾಕರನ ಜೊತೆ ಮಾತಾಡ್ತಾರೆ. ಇದನ್ನ ನೋಡಿ ರತ್ನಾಕರನಿಗೆ ಆಶ್ಚರ್ಯ ಆಗತ್ತೆ. ಇವರಿಬ್ಬರ ನಡುವೆ ಮಾತುಕತೆನೂ ನಡೆಯುತ್ತೆ. ಯಾಕಾಗಿ ಈ ಕೊಲೆ ದರೋಡೆ ಮಾಡ್ತಾ ಇದೆಯಾ ಅಂತ ರತ್ನಾಕರನನ್ನ ನಾರದರು ಕೇಳಿದಾಗ, ಹೊಟ್ಟೆಪಾಡ್ಗಾಗಿ, ತಂದೆ ತಾಯಿ ಹೆಂಡತಿ ಮಕ್ಕಳನ್ನ ಸಾಕುವ ಸಲುವಾಗಿ ಅಂತ ಉತ್ತರಿಸ್ತಾನೆ. ನೀನು ಮಾಡುವ ಈ ಪಾಪದ ಕೆಲಸದಲ್ಲಿ ನಿನ್ನ ಮನೆಯವರಿಗೂ ಪಾಲಿದೆಯಾ ಅಂತ ನಾರದ ಮಹರ್ಷಿಗಳು ಕೇಳಿದಾಗ ರತ್ನಾಕರ, ಹೌದು, ಅವ್ರಿಗೂ ನನ್ನ ಪಾಪಕರ್ಮದಲ್ಲಿ ಪಾಲಿದೆ ಅಂತ ಹೇಳ್ತಾನೆ. ಆಗ ನಾರದ ಮಹರ್ಷಿಗಳು, ಹೌದಾ, ಹಾಗಾದ್ರೆ ಅವ್ರನ್ನ ಒಂದ್ಸತಿ ಕೇಳ್ಕೊಂಡ್ ಬಾ ಅಂತ ಹೇಳ್ತಾರೆ ನಾರದ ಮಹರ್ಷಿಗಳು. ರತ್ನಾಕರ ಮನೆಗೆ ಓಡಿ ಹೋಗಿ ಮನೆಯವರೆಲ್ಲರನ್ನು ಕರೆದು, ನಾನು ಮಾಡ್ತಾ ಇರುವ ಪಾಪಕರ್ಮದಲ್ಲಿ ನಿಮಗೂ ಪಾಲಿದೆ ಅಲ್ವಾ ಅಂತ ಕೇಳ್ತಾನೆ. ಆಗ ಮನೆಯವರು, ಪಾಪಕರ್ಮಗಳನ್ನು ನೀನು ಮಾಡ್ತಿದ್ಯಾ, ಅದು ಕೇವಲ ನಿನ್ನ ಪಾಲು ಮಾತ್ರ, ಅದರಲ್ಲಿ ನಾವು ಪಾಲು ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಆಗ ರತ್ನಾಕರನಿಗೆ ತುಂಬಾ ದುಃಖ ಆಗತ್ತೆ. ಮತ್ತೆ ನಾರದರ ಬಳಿಗೆ ಹೋಗ್ತಾನೆ. ರತ್ನಾಕರನನ್ನ ಸಮಾಧಾನ ಮಾಡಿದ ನಾರದರು ಅವನಿಗೆ ರಾಮನಾಮವನ್ನ ಉಪದೇಶ ಮಾಡ್ತಾರೆ. ರಾಮ ಅಂತ ಹೇಳೋದಕ್ಕೂ ಕಷ್ಟಪಡುವ ರತ್ನಾಕರನಿಗೆ ಮರ ಅನ್ನುವ ಪದವನ್ನ ವೇಗವಾಗಿ ಹೇಳೋದಕ್ಕೆ ಹೇಳ್ತಾರೆ. ಮರ 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 ಅಂತ ಹೇಳ್ತಾ ಇದ್ರೆ ರಾಮ ಅಂತ ಆಗತ್ತೆ. ಹೀಗೆ ಹೇಳ್ತಾ ಧ್ಯಾನ ಮಾಡು ಅಂತ ಹೇಳಿ ನಾರದರು ಹೊರಟು ಹೋಗ್ತಾರೆ. ಈ ರಾಮನಾಮದಿಂದ ರತ್ನಾಕರನ ಏಕಾಗ್ರತೆ ಹೆಚ್ಚಾಗತ್ತೆ. ಅವನು ತಪಸ್ಸು ಮಾಡೋದಕ್ಕೆ ಶುರು ಮಾಡ್ತಾನೆ. ಆತ ಎಷ್ಟು ದೃಢ ಸಂಕಲ್ಪಿತನಾಗಿ ತಪಸ್ಸು ಮಾಡ್ತಾ ಇರ್ತಾನೆ ಅಂದ್ರೆ ಆತನ ಸುತ್ತ ಹುತ್ತ ಬೆಳೆದ್ರೂ ಅವನಿಗೆ ಗೊತ್ತಾಗೋದಿಲ್ಲ. ಮುಂದೊಂದು ದಿನ ನಾರದರೇ ಮತ್ತೆ ಬಂದು ರತ್ನಾಕರನ ತಪಸ್ಸಾಧನೆಯನ್ನು ಕಂಡು ಸಂತೋಷ ಪಡ್ತಾರೆ. ಧ್ಯಾನದಲ್ಲಿ ಮುಳುಗಿದ್ದ ರತ್ನಾಕರನನ್ನ ಎಚ್ಚರಿಸ್ತಾರೆ. ಹುತ್ತಗಳ ನಡುವಿನಿಂದ ಎದ್ದು ಬರ್ತಾನೆ ರತ್ನಾಕರ. ಅವನ ಮುಖ ಹೊಸ ತೇಜಸ್ಸಿನಿಂದ ಕೂಡಿರುತ್ತೆ. ಅವನನ್ನು ಕಂಡು ನಾರದರು, ನೀನೀಗ ಮಹಾ ಋಷಿಯಾಗಿದ್ದೀಯಾ, ಎಂದಿನಿಂದ ನೀನು ರತ್ನಾಕರನಲ್ಲ, ತಪಸ್ಸಾಧನೆಯಿಂದ ಹೊಸ ಹುಟ್ಟನ್ನು ಪಡೆದಿದ್ದೀಯಾ. ವಾಲ್ಮೀಕದಿಂದ ಅಂದರೆ ಹುತ್ತದಿಂದ ಎದ್ದು ಬಂದವನಾದ್ದರಿಂದ ನಿನ್ನ ಹೆಸರು ಇನ್ನು ಮುಂದೆ ವಾಲ್ಮೀಕಿ. ರಾಮನಾಮದ ಬಲದಿಂದ ನಿನಗೆ ರಾಮನ ದರ್ಶನವಾಗತ್ತೆ. ರಾಮನ ಚರಿತ್ರೆ ಎಲ್ಲವೂ ನಿನಗೆ ಗೊತ್ತಾಗತ್ತೆ. ನೀನು ರಾಮ ಕಥೆಯನ್ನ ರಚಿಸು ಅಂತ ಆಶೀರ್ವಾದ ಮಾಡಿ ಹೊರಟೋಗ್ತಾರೆ. ತಮಸಾ ನದಿಯ ದಡದಲ್ಲಿ ನೆಲೆಸಿ ಅಧ್ಯಯನ ತಪಸ್ಸಿಗೆ ತೊಡಗುತ್ತಾರೆ ವಾಲ್ಮೀಕಿಗಳು. ಅವರ ಧ್ಯಾನ ಸಮಯದಲ್ಲಿ ಬ್ರಹ್ಮನು ಗೋಚರನಾಗಿ, ಸರಸ್ವತಿ ನಿನ್ನಲ್ಲಿ ಅವತರಿಸಿದ್ದಾಳೆ. ನಾರದ ಮಹರ್ಷಿಯು ಹೇಳಿದಂತೆ ಧೀಮಂತನೂ ಧರ್ಮಾತ್ಮನೂ ವೀರನೂ ಆಗಿರುವ ರಾಮನ ಚರಿತ್ರೆಯನ್ನು ನೀನು ಶ್ಲೋಕಬದ್ಧವಾಗಿ ರಚಿಸು ಅಂತ ಹೇಳ್ತಾರೆ. ವಾಲ್ಮೀಕಿಗಳು ಶ್ರೀರಾಮನ ಕಥೆಯನ್ನು ಶ್ಲೋಕದ ಛಂದಸ್ಸಿನಲ್ಲಿ ಹಾಡ್ತಾರೆ, ಬರೀತಾರೆ. ಅದೇ ರಾಮಾಯಣ. ಸಂಸ್ಕೃತದ ಮೊದಲ ಮಹಾಕಾವ್ಯ ಆದ್ದರಿಂದ ಅದು ಆದಿಕಾವ್ಯವೂ ಹೌದು, ವಾಲ್ಮೀಕಿ ಆದಿಕವಿಯೂ ಹೌದು. ಮುಂದಿನ ಯುಗಮಾನದಲ್ಲಿ ರಾಮಾಯಣವು ವಿಶ್ವದಾದ್ಯಂತ ಜನಪ್ರಿಯವಾಗಿದ್ದರಿಂದ ಅದು ವಿಶ್ವಕಾವ್ಯವೆಂದು, ವಾಲ್ಮೀಕಿಗಳು ವಿಶ್ವಕವಿ ಎಂದು ಪರಿಗಣಿತರಾಗಿದ್ದಾರೆ. ಶ್ರೀರಾಮಾಯಣ ಮಹಾಕಾವ್ಯಕ್ಕೆ ಸುಮಾರು 3000 ವರ್ಷಗಳ ಪ್ರಾಚೀನತೆ ಇದೆ. ಇದು ಅನುಷ್ಠುಪ್ ಛಂದಸ್ಸಿನಲ್ಲಿ 24,000 ಶ್ಲೋಕಗಳಿಂದ ಕೂಡಿದೆ.
ಒಟ್ಟು 500 ಸರ್ಗಗಳನ್ನು ಹೊಂದಿದೆ. ಈ ಕಾವ್ಯದಲ್ಲಿ ರಾಮನ ಇಡೀ ಜೀವನ ಮತ್ತು ಸಾಧನೆಗಳನ್ನು 7 ಕಾಂಡಗಳಲ್ಲಿ ವರ್ಣಿಸಲಾಗಿದೆ. ಶ್ರೀರಾಮಾಯಣ ಮಹಾಕಾವ್ಯವನ್ನು ಬರೆದ ಕವಿ ವಾಲ್ಮೀಕಿ ನಂತರದ ಕಾಲಘಟ್ಟದಲ್ಲಿ ಉತ್ತರ ರಾಮಾಯಣದ ಕಥೆಗಳಲ್ಲಿ ಒಂದು ಪಾತ್ರವಾಗಿ ಬರ್ತಾರೆ. ಶ್ರೀರಾಮನು ಪಟ್ಟಾಭಿಷಕ್ತನಾದ ಮೇಲೆ ಪ್ರಜೆಗಳು ಸಂದೇಹ ಪಟ್ಟಿದ್ದರಿಂದ ಸೀತೆಯನ್ನ ಮರಳಿ ಕಾಡಿಗೆ ಕಳಿಸ್ತಾನೆ. ಆಗ ಸೀತೆಗೆ ಆಶ್ರಯ ಕೊಟ್ಟಿದ್ದು ವಾಲ್ಮೀಕಿ ಮಹರ್ಷಿಗಳು. ತುಂಬು ಗರ್ಭಿಣಿಯಾಗಿದ್ದ ಸೀತೆಯನ್ನು ಆಶ್ರಮಕ್ಕೆ ಕರೆತಂದು ಪೋಷಿಸ್ತಾರೆ. ಅವಳಿ ಮಕ್ಕಳ ತಾಯಿಯಾದ ಸೀತೆಯನ್ನು ಅವಳಿ ಮಕ್ಕಳು ಲವಕುಶರನ್ನು ಆಶ್ರಮದಲ್ಲಿಯೇ ಇರಿಸಿಕೊಂಡು ಕಾಪಾಡುತ್ತಾರೆ. ಲವಕುಶರಿಗೆ ಶಾಸ್ತ್ರ ಮತ್ತು ಶಸ್ತ್ರಾದಿ ಸಕಲ ವಿದ್ಯೆಗಳನ್ನ ಕಲಿಸ್ತಾರೆ. ತಾವು ಬರೆದ ರಾಮಾಯಣ ಮಹಾಕಾವ್ಯವನ್ನು ಹಾಡುವುದನ್ನು ಲವಕುಶರಿಗೆ ವಾಲ್ಮೀಕಿಗಳು ಕಲಿಸ್ತಾರೆ. ಆದ್ದರಿಂದ ಲವಕುಶರನ್ನ ಆದಿಗಮಕಿಗಳು ಅಂತ ಹೇಳ್ಬೋದು. ಮಹರ್ಷಿ ವಾಲ್ಮೀಕಿಗಳ ಜೀವನ ಕಥೆ ಬಹಳ ಮಹತ್ವದ್ದು ಹಾಗೂ ಅರ್ಥಪೂರ್ಣವಾದದ್ದು. ಸಜ್ಜನರ ಸಹವಾಸದಿಂದ, ದೃಢ ಸಂಕಲ್ಪದಿಂದ, ಸ್ವಯಂ ಸಾಧನೆಯಿಂದ ಯಾರು ಏನನ್ನು ಬೇಕಾದರೂ ಸಾಧಿಸಬಹುದು ಎಂಬುದಕ್ಕೆ ವಾಲ್ಮೀಕಿಯವರ ಬದುಕು ಒಂದು ದಿವ್ಯ ಸಾಕ್ಷಿ. ವಾಲ್ಮೀಕಿಯವರ ಕಥೆಯು ಭರವಸೆಯ ದಾರಿದೀಪವಾಗಿದೆ. ಅದು ವ್ಯಕ್ತಿತ್ವದಲ್ಲಿ ಉತ್ತಮ ಬದಲಾವಣೆ ಬಯಸುವವರ ದಾರಿಯನ್ನು ಬೆಳಗಿಸುತ್ತದೆ. ಈ ಕಥೆ ಕೇಳಿ ನಿಮ್ಗೇನನ್ನಿಸ್ತು? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.